ಚಿಕ್ಕ ಪ್ರಾರ್ಥನೆ ತಂದೆ, ನಮ್ಮ ಲೋಕರಕ್ಷಕನಾದ ನಿನ್ನ ಮುದ್ದು ಮಗನಾದ ಪ್ರಭು ಯೇಸು ಕ್ರಿಸ್ತವರ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೀವಪ್ಪ ನಮ್ಮ ತಂದೆ. ಎಲ್ಲರಿಗೂ ತಂದೆಯಾದ ದೇವರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತು ಇವತ್ತು ಪ್ರಪಂಚವೇ ಆಚರಿಸುವಂಥ ದಿನ, ಹೊಸ ವರ್ಷದ ದಿನ ಅಂಥೇಳಿ ಎಲ್ಲರಿಗೂ ಗೊತ್ತು ಪ್ರಿಯರೇ. ದೇವರು ಯಾವ ರೀತಿ ನಮ್ಮನ್ನು ಸೃಷ್ಟಿ ಮಾಡ್ಯಾನ, ಯಾವ ರೀತಿ ಬದುಕು ಅಂತ ಹೇಳ್ಯಾನ, ನಾವು ಯಾವ ರೀತಿ ಬದುಕಬೇಕು ಅಂತೇಳಿ ದೇವರು ಇಲ್ಲಿ ಭರಿಸಲ್ಪಟ್ಟಾನ ಅಂತೇಳಿ ಇವತ್ತು ನಾವು ನೋಡ್ಕೊಂಡ್ರಿ. ಮೊಟ್ಟ ಮೊದಲನಾಗಿ ದೇವರಿಗೂ ಮತ್ತು ಯೇಸು ಕ್ರಿಸ್ತನಿಗೂ ಹೆಸರಿನಲ್ಲಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನೋಡ್ಕೊಂಡು ಯಾವ ರೀತಿ ಜೀವಿಸ್ಬೇಕಂತೇಳಿ ದೇವರು ಅಂತೇಳಿ ನಾವು ನೋಡೋಣ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ನಡೆದಂತೇಳಿ ಕೂಡ ನಾವು ಒಂದು ಸಲ ನೋಡಿಕೊಳ್ಳೋಣ ಪ್ರಿಯರೇ. ಒಂದು ಸಲ ರೋಮಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನದಿಂದ ನೋಡ್ಕೊಂಬರು ಪ್ರಿಯರೇ. ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಪ್ರಿಯರೇ, ದೇವರು ಏನು ಹೇಳ್ತಾನಂದ್ರೆ ಪ್ರಿಯರೇ, ಪ್ರಪಂಚವು ಇವತ್ತೇನು ಮಾಡ್ತದಂದ್ರೆ ಪ್ರಿಯ ವರ್ಷ ನಡೆಸಕತ್ತದ ಪ್ರಿಯರೇ. ಇವತ್ತೇನು ಮಾಡ್ತದೆ, ಇಡೀ ಈ ಭೂಮಿ ಏಟದ ಪ್ರಿಯರೇ, ಈ ಜಗತ್ತಿನಲ್ಲಿ ಎಲ್ಲ ದೇಶಗಳು ಏನು ಮಾಡ್ಕತ್ತೇವಂದ್ರೆ ಇವತ್ತು ಹ್ಯಾಪಿ ನ್ಯೂ ಇಯರ್ ಮಾಡಕತ್ತಾರೆ ಪ್ರಿಯರೇ. ಆದರೆ ದೇವರು ಏನು ಹೇಳ್ಯಾನ ಪ್ರಿಯರೇ? ಓದ 32ನೇ ವಚನ. ತಂದೆಯಾದ ದೇವರು ಏನು ಹೇಳಕತ್ತಾನಂದ್ರೆ, ಸ್ವಂತ ಮಗನನ್ನು ದೇವರು ತನಗೆ ಉಳಿಸಿಕೊಳ್ಳದೆ ಯಾರಿಗಾಗಿ ಮಾಡ್ಯಾನ? ನಮ್ಮೆಲ್ಲರಿಗಾಗಿ ಯಾರನ್ನು ಕೊಟ್ಟನ? ಮಗನನ್ನು ಕೊಟ್ಟನ ಪ್ರಿಯರೇ. ಯಾರನ್ನು ಕೊಟ್ಟನ? ಯೇಸು ಕ್ರಿಸ್ತನನ್ನು ಯಾರು ಕೊಟ್ಟನ? ನಮಗೋಸ್ಕರ ಕೊಟ್ಟನ ಪ್ರಿಯರೇ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ದಯಪಾಲಿಸದೆ ಇರುವನೇ. ನೋಡ್ರಿ ಪ್ರಿಯರೇ, ತಂದೆಯಾದ ದೇವರು ನಮಗೇನು ಕೊಟ್ಟನಂದ್ರಿಗೇನ ಸ್ವಂತ ಮಗನನ್ನು ಕೊಟ್ಟಂತ ಆತನು ಸಮಸ್ತವನ್ನು ಕೊಡದಿರ್ತಾನೆ ಅಂತ ಹೇಳ್ತಾರೆ ಪ್ರಿಯರೇ. ಹೆಂಗಂದ್ರಿಗಿನ ಪ್ರಿಯರೇ, ಪಾಪದಲ್ಲಿದ್ದಂಥ ನಮಗಾಗಿ ದೇವರು ಏನು ಮಾಡ್ತಾನೆ ಅಂದ್ರಿಗೇನ ಕ್ರಿಸ್ತನನ್ನೇ ಕೊಡ್ತಾನೆ ಪ್ರಿಯರೇ. ಕ್ರಿಸ್ತನನ್ನು ಕೊಟ್ಟ ಮೇಲೆ ಏನಂತಾನ? ಸ್ವಂತ ಮಗನನ್ನೇ ಕೊಟ್ಟನ. ಈ ಸಮಸ್ತವು ನಮಗೆ ಕೊಡಲ್ಲ ಅಂತ ಹೇಳ್ತಾರೆ ಪ್ರಿಯರೇ. ಯಾಕಂದ್ರೆ ತಂದೆಯ ದೇವರು ಅವತ್ತೇ ಆಲೋಚನೆ ಮಾಡಿರ್ತಾನ, ಮಕ್ಕಳಿಗಾಗಿ ಕ್ರಿಸ್ತನನ್ನು ಕಳಿಸ್ಬೇಕು, ಅವರಿಗಾಗಿ ನಾವು ಇದನ್ನು ಕಳಿಸ್ಬೇಕಂದಾಗ ನಮಗಾಗಿ ಬಲಿಯಾಗ ಮಾಡಿರ್ತಾನೆ ಕ್ರಿಸ್ತನು. ತಂದೆಯಾದ ದೇವರು ಕಳಿಸಿ ನಮಗಾಗಿ ಮಗನನ್ನು ಕೊಟ್ಟನ. ನಾವು ಏನು ಮಾಡಕತ್ತೀವಿ ಅಂದ್ರಿಗಿನ ಈ ಲೋಕದ ಆಲೋಚನೆಯಲ್ಲಿ ಇದೀವಿ ಎಂಬುದು ನಾವು ಮರಿಬಾರ್ದು ಪ್ರಿಯರೇ. ಪ್ರಕೃತಿಯ ನಿಯಮದಲ್ಲಿ ನಾವು ಇದೀವಿ ಪ್ರಿಯರೇ. ನಾವು ಏನು ಮಾಡ್ಕೈತ ಇವತ್ತು ಇಡೀ ಈ ರಾತ್ರಿ 11 ಗಂಟೆಗೆ ನೋಡ್ಬೇಕು ಪ್ರಿಯರೇ. ರಾತ್ರಿ 12 ಗಂಟೆಗೆ ಈ ಭೂಮಿ ಏನು ಮಾಡ್ತಿರ್ತಂದ್ರೆ, ಈ ಭೂಮಿಯಲ್ಲಿದ್ದಂಥ ಮನುಷ್ಯ ಜನಾಂಗವೆಲ್ಲವೂ ಏನು ಮಾಡ್ತದಂದ್ರೆ ಹ್ಯಾಪಿ ನ್ಯೂ ಇಯರ್ ಖುಷಿ ಮಾಡ್ತಾಯಿದ್ದೆ ಪ್ರಿಯರೇ. ಆದರೆ ಆ ಖುಷಿ ಎಲ್ಲಿಂದ ಬಂತು? ಆ ಖುಷಿ ಯಾಕೆ ಬಂತು? ಆ ಖುಷಿ ಪಡ್ಬೇಕಾದ್ರೆ ಇದಕ್ಕೆ ಆಧಾರ ಯಾರಂತ ಗೊತ್ತಿಲ್ಲ ಪ್ರಿಯರೇ. ಮನುಷ್ಯರಿಗೆಲ್ಲರಿಗೂ ಯಾರಿಗೆ ಗೊತ್ತಂದ್ರೆ ದೇವ್ರನ್ನಂತ ನಂಬಿದವ್ರಿಗೆ ಗೊತ್ತು ಪ್ರಿಯರೇ. ಇವತ್ತು ಈ ದಿನ ನಾವು ಬದುಕಿದ್ದೀವಿ ಅಂದರೆ ದೇವರೇ ಕಾರಣ. ಈ ರಾತ್ರಿ ನಾವು ಹ್ಯಾಪಿ ನ್ಯೂ ಇಯರ್ ಮಾಡಿವಂದ್ರೆ ದೇವರೇ ಕಾರಣ ಅಂಥೇಳಿ ಮನುಷ್ಯನಿಗೆ ಆಲೋಚನೆ ಇಲ್ಲ ಪ್ರಿಯರೇ. ನಾವು ಆಲೋಚನೆ ಮಾಡ್ಬೇಕಾದ್ದು ಏನಂದ್ರೆ, ಇವತ್ತು ನಾವು ಬದುಕಿವಂದ್ರೆ ನಾವು ಎಲ್ಲಿಂದೋ ಎಲ್ಲಿಗೆ ಬಂದೀವಿ, ಈ ನಡಕ ಏನೇನು ನಡೆದಂತೆ ನಾವು ಆಲೋಚನೆ ಮಾಡೋಕೆ ಪ್ರಿಯರೇ. ಇವತ್ತು ನಾವು ಇಲ್ಲಿ ನಿಂತು ಹೇಳಕತ್ತೀವಿ ಅಂದ್ರೆ ನಾವು ಇಷ್ಟು ವರ್ಷ ಆಗಿವಂದ್ರೆ ನಮ್ಮನ್ನು ದೇವರು ಯಾಕೆ ಬದುಕ್ಯಾನ, ನಾವು ಬದುಕೋಕಾರ ಕಾರಣಗಳು ಏನಿದ್ವು ಅಂತ ಎಲ್ಲ ಬೈಬಲಲ್ಲಿ ಇರ್ತದೆ ಪ್ರಿಯರೇ. ಅದು ನಾವೇನು ಮಾಡ್ತೀವಿ ಅಂದ್ರೆ ಪ್ರಿಯರೇ, ಯಾವ ಟೈಮ್ ಖುಷಿ ಪಡ್ತೀವಿ
ಆ ಟೈಮ್ ಮಾತ್ರ ನಾವು ಯೂಸ್ ಮಾಡ್ಕೊಂತೀವಿ ಪ್ರಿಯರಿ. ಆ ಖುಷಿ ಪಡುವಂಥ ಸಮಯ ದೇವರು ನಮಗಾಗಿ ಕೊಟ್ಟರೆ ಅಂತೇಳಿ ನಾವು ಮರ್ತು ಬಿಟ್ಟಿರ್ತೀವಿ ಪ್ರಿಯರಿ. ಅದಕ್ಕೆ ದೇವ್ರು ಏನು ಹೇಳ್ಯಾನಂದ್ರೆ ಇದ್ರಾಗ ಯೋಹನ ಬರೆದ ಸುವಾರ್ತೆ ತೆಗಿರಿ ಪ್ರಿಯರಿ, ಅದೊಂದು ನೋಡ್ಕೊಂಬರಿ. ಹಾಂ, ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನ ನೋಡೋಣ ಪ್ರಿಯರಿ. ಆ ಕಾಲದಲ್ಲಿ ಅಂದರೆ ಯಾವಾಗಂದ್ರೆ ಪ್ರಿಯರಿ, ಯೇಸು ಕ್ರಿಸ್ತನ ಕಾಲದಲ್ಲಿ, ಆ ಕಾಲದಲ್ಲಿ ದೇವಾಲಯದ ಪ್ರತಿಷ್ಠೆಯ ಹಬ್ಬವು ಯೆರೂಸಲೇಮಿನಲ್ಲಿ ನಡೆಯಿತು. ಆಗ ಚಳಿಗಾಲವಾಗಿತ್ತು. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪ ಅಂದ್ರೆ ಪ್ರಿಯರಿ, ಸೊಲೊಮೋನಿಗೂ ಯೇಸು ಕ್ರಿಸ್ತನಿಗೂ ಭಾಳ ದೂರ ಇರುತ್ತೆ ಪ್ರಿಯರಿ. ಸೊಲೊಮೋನ್ ಎಲ್ಲಿ ಬರ್ತಾನ? ಪ್ರಸಂಗಿಗೆ ಬರ್ತಾನಿಲ್ಲ ಪ್ರಿಯರಿ, ಕರೆಕ್ಟ್ ಹೇಳ್ರಿ. ಸೊಲೊಮೋನ್ ಎಲ್ಲಿ ಬರ್ತಾನ? ಪ್ರಸಂಗಿಗೆ ಬರ್ತಾನಿಲ್ಲ. ಪ್ರಸಂಗಿಗೂ ಹೊಸ ಒಡಿಂಬಡಿಗೂ ಭಾಳ ದೂರ ಇರುತ್ತೆ ಪ್ರಿಯರಿ. ಓದ್ರಿ ಫಸ್ಟ್ಲಿಂದ ಹೋದ್ರಿ. ಆ ಕಾಲದಲ್ಲಿ ದೇವಾಲಯಗಳ ಪ್ರತಿಷ್ಠೆಯ ಹಬ್ಬವು ಯೆರೂಸಲೇಮಿನಲ್ಲಿ ನಡೆಯಿತು. ಆಗ ಚಳಿಗಾಲವಾಗಿತ್ತು. ಯೇಸು ದೇವಾಲಯದೊಳಗೆ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಾ ಇರುವಾಗ ಯೆಹೂದ್ಯರು ಆತನನ್ನು ಸುತ್ತಿಕೊಂಡು, ಇನ್ನೂ ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸುತ್ತಿ, ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳುವಂದರು. ಏನಂತಾರೆ ಪ್ರಿಯರೇ? ನೀನು ಒಂದು ವೇಳೆ ಕ್ರಿಸ್ತನಾಗಿದ್ದರೆ ಸ್ಪಷ್ಟವಾಗಿ ಹೇಳು ಅಂತ ಹೇಳ್ತಾರೆ ಪ್ರಿಯರವರು. ಅಂದ್ರೆ 1ನೇ ಶತಾಬ್ದದಲ್ಲಿ ಯೇಸು ಕ್ರಿಸ್ತ ಬದುಕಿದ ಟೈಮ್ನಾಗ ಒಂದು ವೇಳೆ ನೀನು ಕ್ರಿಸ್ತನಾಗಿದ್ರ ನೀನು ಹೇಳ್ಬೇಕಂತ ಹೇಳ್ತಾರೆ ಪ್ರಿಯರವರು. ಇವತ್ತು ಹಂಗಿಲ್ಲ ಪ್ರಿಯರೇ. ಇವತ್ತು ಕ್ರಿಸ್ತನ ನಂಬಿರುವಂಥ ಮನುಷ್ಯನ ಯಾವ ಥರ ಇರ್ಬೇಕಂತೇಳಿ ಲೋಕದ ರೀತಿಯನ್ನು ಆಲೋಚನೆ ಮಾಡೋಕೆ ಪ್ರಿಯರಿ. ಇವತ್ತಿಗೂ ಭಾಳ ವ್ಯತ್ಯಾಸ ಐತೆ ಪ್ರಿಯರಿ. ಹೆಂಗ ವ್ಯತ್ಯಾಸ ಐತೆ ಅಂದ್ರಿಗೇನು ಪ್ರಿಯರಿ? ಲೋಕದ ರೀತಿಯಲ್ಲಿ ಜೀವಿಸೋರೇ ಬೇರೆ, ಆತ್ಮಿಕ ರೀತಿಯಲ್ಲಿ ಜೀವಿಸೋರೇ ಬೇರೆ. ಅವತ್ತು ಅವ್ರಿಗೆ ಗೊತ್ತಿದ್ದಿಲ್ಲ ನೀನೇ ಕ್ರಿಸ್ತನಂದು ಹೇಳಂತ ಹೇಳ್ತಿದ್ರು ಅವರು. ಇವತ್ತು ಕ್ರಿಸ್ತನ ತಿಳ್ಕೊಂಡವ್ರಿಗಿನ ಯಾವ ಥರ ಜೀವಿಸಕತ್ತಿ ಹೇಳಿ ನಾವು ಆಲೋಚನೆ ಮಾಡೋಕೆ ಪ್ರಿಯರಿ. ಓದ್ರಿ ಕೆಳಗೆ. ಅದಕ್ಕೆ ಯೇಸು ನಿಮಗೆ ಹೇಳಿದನು, ಆದರೆ ನೀವು ನಂಬದೇ ಇದ್ದೀರಿ. ನನಗೆ ತಂದೆ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ. ಯಾರ ಕ್ರಿಯೆಗಳಂತ ಪ್ರಿಯರೇ? ಕ್ರಿಸ್ತನು ತಂದೆಯ ಕ್ರಿಯೆಗಳು ಮಾಡಿದ ಕತೆಗೇನದ ಸಾಕ್ಷಿ ಆಗಿದೆ. ಯಾಕೆ ಅಂತಂದ್ರೆ ಆತ ನೀನು ಕ್ರಿಸ್ತನೇನೋ ಅಂತ ಅವ್ರು ಕೇಳಿದಾಗ ಆತ ಹಂಗೆ ಹೇಳ್ತಾನ. ಅದು ಇವತ್ತು ನಮಗೇನು ಬರ್ಬೇಕು? ಕ್ರಿಸ್ತನ ಏನು ಮಾಡ್ಯಾನ? ತಂದೆ ಕ್ರಿಯೆ ಮಾಡ್ಯಾನ. ನಾವೇನು ಮಾಡ್ಬೇಕಂದ್ರೆ ಕ್ರಿಸ್ತನ ಕ್ರಿಯೆ. ದೇವರೇ ನಿಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿರಿ ಅಂತ ಹೇಳಿ ಪ್ರಿಯ. ಅದಕ್ಕೆ ನಾವೇನು ಮಾಡ್ಬೇಕಂದ್ರಿಗೇನ ಅವ್ರು ಏನು ಹೇಳಿದ್ರು? ಆ ಕಾಲದಲ್ಲಿ ನೀನು ಯೇಸು ಕ್ರಿಸ್ತನಲ್ಲೋ ನಮಗೆ ಕರೆಕ್ಟಾಗಿ ನೀವು ಹೇಳು ಅಂತ ಹೇಳ್ಯಾರ ಅವರು. ಅಂದ್ರೆ ಅವ್ರಿಗೆ ಡೌಟ್ ಇತ್ತು. ಅವಾಗ ಕ್ರಿಸ್ತನ ಬರ್ತಾನೆ ಗೊತ್ತಿತ್ತಾದ್ರೆ ಇದನ್ನೇ ಕ್ರಿಸ್ತನ ಅಂತ ಅವ್ರಿಗೆ ಗೊತ್ತಿದ್ದಿಲ್ಲ ಪ್ರಿಯರೇ. ಆದರೆ ಇವಾಗ 2000 ವರ್ಷಗಳು ಕಳೆದ್ರೂ ಕೂಡ ನಮಗೇನಾಗಿದೆ ಅಂದ್ರಿಗಿನ ಕ್ರಿಸ್ತನ ಯಾರಂದು ನಮಗೆ ಗೊತ್ತಾಗ್ಯದ. ನಾವೇನು ಮಾಡ್ಕೊಂಡ್ರೆ ಕ್ರಿಸ್ತನ ಕ್ರಿಯೆಯಲ್ಲಿದ್ದಾಗ ಇನ್ನೊಬ್ಬರು ನೀವು ಯಾರು ಅಂತ ಕೇಳಬಾರ್ದು. ನೀವು ಯಾರಂತ ನಮ್ಮನ್ನು ಕೇಳಬಾರ್ದು. ನೀವು ಕ್ರಿಸ್ತನಲ್ಲಿ ಇದ್ದೀರಿ ಅಂತೇಳಿ ಕೇಳೋಕೆ ಪ್ರಿಯರಿ. ಕ್ರೈಸ್ತರು ಯಾವ ರೀತಿ ಇರ್ಬೇಕಂದ್ರೆ ಕ್ರಿಸ್ತನಲ್ಲಿ ನೀವು ಇದ್ದೀರಿ ಅಂತೇಳಿ ನಮ್ಮನ್ನು ನೋಡಿದ್ರೆ ಅವರು ಗುರುತಿಡಿಬೇಕು ಪ್ರಿಯರಿ.
ಓದ್ರಮ್ 27 ವಚನದಿಂದ ಓದ್ರಮ್. 25ರಿಂದ ಓದ್ರಮ್. ಅದಕ್ಕೆ 26ರಿಂದ ಓದ್ರಿ. ಆದರೆ ನೀವು ನನ್ನ ಕುರಿಗಳಿಗೆ ನೀವು ಸೇರಿದವರಲ್ಲ ವಾದದ್ದರಿಂದ ನಮ್ಮದೇ ಇದ್ದೀರಿ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು. ನೋಡು ಪ್ರಿಯರಿ, ಕುರಿಗಳಿಗೆ ಹೋಲ್ಸೇನು ಪ್ರಿಯರಿ. ಯೇಸು ಕ್ರಿಸ್ತ ನಮ್ಮನ್ನು ಯಾರಿಗೆ ಹೋಲ್ಸೇನಂದ್ರೆ ಕುರಿಗಳಿಗೆ ಹೋಲ್ಸೇನು ಪ್ರಿಯರಿ. ಯಾರು ಆತನ ಸ್ವರ ಕೇಳ್ತಾರ, ಯಾರು ಯೇಸು ಕ್ರಿಸ್ತನ ಮಾತಿಗೆ ಬೆಲೆ ಕೊಟ್ಟು ಯೇಸು ಕ್ರಿಸ್ತನ ಪ್ರಕಾರ ಜೀವಿಸ್ತಾರ, ಅವರು ಮಾತ್ರ ನನ್ನ ಕುರಿಗಳಂತ ಹೇಳ್ತಾನೆ ಪ್ರಿಯ. ಯಾರು ಆತನ ಮಾತಿನ ಕಡೆ ನಡೆಯೋದಿಲ್ಲ, ಗಮನ ಇಡೋದಿಲ್ಲ, ಅವು ನನ್ನ ಕುರಿಗಳು ಅಲ್ಲ ಅಂತ ಹೇಳ್ತಾನೆ ಪ್ರಿಯ. ಮುಂದೆ ಓದ್ರಿ ಪ್ರಿಯ, 28ನೇ ವಚನದಿಂದ ಓದ್ರಿ ಪ್ರಿಯ. ಅವು ನನ್ನ ಹಿಂದೆ ಬರುತ್ತವೆ, ನಾವು ಅವುಗಳಿಗೆ ನಿತ್ಯ ಜೀವನ ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಿದುಕೊಳ್ಳರೋ, ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದ್ದು ಪ್ರಿಯರೇ. ದೇವರು ಏನು ಮಾಡ್ಯಾನಂದ್ರೆ ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮಲ್ಲಿ ಆರಿಸಿಕೊಂಡನ, ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಜೀವಿಸಲ್ಪಟ್ಟನಂತೇಳಿ ಭರಿಸಲ್ಪಟ್ಟನ. ಆದ್ರೆ ಯೇಸು ಕ್ರಿಸ್ತನ ನಂಬಿದ್ದಂಥ ನಾವು ಕ್ರಿಸ್ತನಲ್ಲಿ ನಾವೇನು ಜೀವಿಸಿದ್ರೆ ನಮ್ಮನ್ನು ಏನು ಮಾಡ್ತಾರ, ಯಾರ ಕಡೆಯಿಂದ ನಮ್ಮನ್ನು ಬಿಡಿಸೋಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಕ್ರಿಸ್ತನಲ್ಲಿ ಜೀವಿಸಿದ್ರೆ ನಾವು ಕುರಿ ಕಾಯುವಂಥ ಕುರುಬನ ಪ್ರಿಯರೇ. ಎಷ್ಟೋ ಕುರಿಗಳನ್ನ ಕಾಯ್ದಾದ್ರೆ ಒಂದು ಮಾತು ಅತಿ ಹೇಳಿದ್ರೆ ಏನು ಮಾಡ್ತಾವೋ, ಅದು ಹೇಳಿದ ಕಡೆಗೆ ಓದ್ತಾವ ಪ್ರಿಯರೇ. ಒಂದು ವೇಳೆ ಬೇರೆ ಕಡೆ ಹೋದ್ರೆ ಅಥವಾ ಒಂದು ದೊಡ್ಡ ದನಿ ಮಾಡಿ ಕೂಗಿರ ಮತ್ತೆ ಹಿಂದಕ್ಕೆ ಬರ್ತಾವೆ ಪ್ರಿಯರೇ. ಆದ್ರೆ ಏನು ಮಾಡ್ತಾನೆ ಕ್ರಿಸ್ತನ್ ಏನು ಹೇಳ್ತಾನೆ ಪ್ರಿಯರೇ, ಯಾವ ಕುರಿ ನನ್ನ ಮಾತು ಕೇಳ್ತಾವಂತ ನನಗೆ ಗೊತ್ತು. ಅದೈತಿಲ್ಲ ಪ್ರಿಯರಾಗ, ಯಾವ ಕುರಿ ನನ್ನ ಮಾತು ಕೇಳ್ತಾವಂತ ಗೊತ್ತು. ಒಂದು ವೇಳೆ ನನ್ನ ಮಾತಿಗೆ ಯಾವ ಕುರಿ ಗಮನ ಕೊಡ್ತದವು ಅವಕ್ಕ ನಾಶನವೇ ಇಲ್ಲ ಅಂತ ಹೇಳ್ತಾನೆ ಪ್ರಿಯರೇ ಯೇಸು ಕ್ರಿಸ್ತನ. ನನ್ನ ಮಾತಿಗೆ ಯಾವ ಬೆಲೆ ಕೊಟ್ಟು ಕುರಿಗಳು ಜೀವಿಸ್ತವೋ ಅಂತ ನನಗೆ ಗೊತ್ತಾಗ್ತದ ಅಂತ ಹೇಳ್ತಾನೆ ಪ್ರಿಯರೇ. ನನಗೆ ಗೊತ್ತಾಗ್ತದ ನನ್ನ ಮಾತಿಗೆ ಬೆಲೆ ಕೊಟ್ಟ ಕುರಿಗಳು ಎಂದಿಗೂ ನಾಶವಾಗೋದಿಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ಅದಕ್ಕೆ ಈ ಮಾತು ಯಾಕೆ ಹೇಳಕತ್ತೀನಿ ಅಂದ್ರಿಗೇನ, ಹೊಸ ವರ್ಷ ಮತ್ತೆ ಬರ್ತದೆ ಪ್ರಿಯರೇ, ನೆನ್ಪಿಟ್ಕರಿ. ಹೊಸ ವರ್ಷ ಈಗ 26 ಬರ್ತದ, ಮತ್ತು 27 ಕೂಡ ಬಂದೇ ಬರ್ತದ. ಅಷ್ಟರೊಳಗೆ ನಾವು ಇರ್ತೀವೋ ಇರಲ್ಲ ದೇವ್ರ ಕಡೆಗೆ ಗೊತ್ತು ಪ್ರಿಯರೇ. ಹಂಗಾಗಿ ಹೊಸ ರಾತ್ರಿ ಬಂದದ, ಹೊಸ ದಿನ ಬಂದದ, ಮತ್ತು ನಾಳೆಗೆ ಮತ್ತೆ ಕೂಡ 26 1ನೇ ತಿಂಗಳ 1ನೇ ಇವತ್ತೈತಲ್ಲ, ಮತ್ತು 26 1ನೇ ತಿಂಗಳು 2ನೇ ತಾರೀಕು ನಾಳೆಗೆ ಬರ್ತದೆ ಪ್ರಿಯರೇ, ಬರ್ತದಿಲ್ಲ. ಅದಕ್ಕೆ ನಮಗೆ ದಿನ ಹೊಸದಾಗಿರ್ಬೇಕು ಪ್ರಿಯರೇ. ವರ್ಷಕ್ಕೆ ಒಂದಿನ ಹೊಸದಾಗಿರಬಾರ್ದು. ದಿನವೂ ನಾವು ನೂತನರಾಗಬೇಕು ದೇವರಲ್ಲಿ ಪ್ರಿಯರೇ. ವರ್ಷಕ್ಕೊಂದ್ಸಲ ನೂತನರಾಗಬಾರ್ದು ಪ್ರಿಯರೇ. ಯಾವುದು ಕ್ರಿಸ್ಮಸ್ ಬಂದಾಗ, ಹೊಸ ವರ್ಷ ಬಂದಾಗ ನಾವು ನೂತನರಾಗಬಾರ್ದು ಪ್ರಿಯರೇ. ನಾವು ಕ್ರಿಸ್ತನಲ್ಲಿ ಯಾವ ರೀತಿ ಹೇಳೇನಂತೇಳಿ, ನೀವು ಕುರಿಗಳು ನನ್ನ ಮಾತಿಗೆ ಬೆಲೆ ಕೊಡ್ರಿ, ನಿಮ್ಗೆ ನಾಶನ ಮಾರ್ಗ ಇಲ್ಲ ಅಂತೇಳಿ ದೇವರು ತಿಳಿಸ್ಯಾನ ಪ್ರಿಯರೇ. ಅದಕ್ಕೆ ನಾವಾದ್ರೆ ಏನು ಮಾಡಬೇಕು, ಕಾರ್ಯದ ರೂಪದಲ್ಲಿ ಆದರೂ ದೇವರನ್ನು ಮಹಿಮೆಪಡಿಸೋ ಮಕ್ಕಳಾಗಿ ಜೀವಿಸ್ಬೇಕು ಪ್ರಿಯರೇ. ಅದಕ್ಕೆ ಹೇಳ್ತೀನಿ, ಹೊಸ ವರ್ಷ ಮತ್ತೆ ಬರ್ತದ, ಹೊಸ ದಿನಗಳು ಮತ್ತೆ ಬರ್ತಾವ. ಆದರೆ ದೇವರ ವಾಕ್ಯದಲ್ಲಿ ನಾವು ದಿನರೂ ಹೊಸಬರಾಗಬೇಕು ಪ್ರಿಯರೇ. ದಿನರೂ ಹೊಸಬರಾಗಬೇಕಂದ್ರೆ ಪ್ರಿಯರೇ, ವಾಕ್ಯದ ಪ್ರಕಾರ ಜೀವಿಸ್ಬೇಕು, ವಾಕ್ಯದ ಪ್ರಕಾರ ನಾವು ನಡೆದುಕೊಳ್ಳೋರಾಗಬೇಕು ಪ್ರಿಯರೇ. ಅವಾಗ ಮಾತ್ರ ಒಬ್ಬ ಮನುಷ್ಯನಿಗೆ ಅದು ಹೊಸದಾಗಿರ್ತದೆ ಪ್ರಿಯರೇ. ಇಲ್ಲಾಂದ್ರೆ ಅದು ಹೊಸದಾಗಿರೋಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಕಣ್ಣು ಮುಚ್ಚಿರೋ ಪ್ರಿಯರು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ಒಂದೆರಡು ಮಾತುಗಳು ನಿಮ್ಮ ಆತ್ಮೀಯ ಆಗ್ಬೇಕು ಅಂತೇಳಿ ತಿಳಿಸುತ್ತಾ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಬಾಯಲುಂಟು ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ತಂದೆ. ದೇವರೇ, ತಂದೆ ಹೇಳಿದಂಥ ಮಾತುಗಳು ತಂದೆ ನಿನ್ನ ಮಕ್ಕಳಿಗೆ ದೇವ
ಈ ಮನುಷ್ಯನ ಕಲ್ಪಿತ ಮಾತುಗಳಲ್ಲೊಂದು ದೇವ. ಎಷ್ಟೋ ವರ್ಷಗಳು ಕಳೆದು ದೇವ, ಎಷ್ಟೋ ಹೊಸ ವರ್ಷಗಳು ಕಳೆದಿದ್ದೇವೆ ತಂದೆ. ಅಲ್ಲಿಂದ ಈವರೆಗಾದ್ರೆ ನಮ್ಮನ್ನು ಕಾದು ಕಾಪಾಡಿದ್ರಿ ಅಂತೇಳಿ ನಿನ್ನ ಮಕ್ಕಳು ದೇವ ಅರ್ಥ ಮಾಡಿಕೊಂಡು ದೇವ, ನಿನ್ನ ಮಾತಿನ ಪ್ರಕಾರ ಜೀವಿಸೋ ಭಾಗ್ಯವನ್ನು ದಯಪಾಲಿಸೋ ದೇವ. ದಿನಗಳು ಕೊಡುವಂಥ ದೇವರು ನೀವೆಂದು ದೇವ ನಿನ್ನ ಮಕ್ಕಳು ಅರಿತುಕೊಂಡು ದೇವ, ದಿನದಲ್ಲಿ ಯಾವ ಥರ ನಾವು ಜೀವಿಸ್ಬೇಕಂತೇಳಿ ದೇವ ನಿನ್ನ ಮಕ್ಕಳು ಅರ್ಥ ಮಾಡಿಕೋ ಭಾಗ್ಯವನ್ನು ದಯಪಾಲಿಸಂತೇಳಿ ಬೇಡ್ತಾ ತಂದೆ ಹೇಳಿದಂಥ ಮಾತು ದೇವ, ನಿನ್ನ ಮಕ್ಕಳು ಮರೆಯದಂಥ ದೇವ, ಕೇವಲ ವರ್ಷವೆಂದು ದೇವ ಅನಿಸಿಕೊಳ್ಳದ ತಂದೆ, ಮುಂದಿನ ದಿನಭಾಗದಲ್ಲಿ ದೇವ ನಿನ್ನ ಮಾತುಗಳು ದೇವ ಅವರ ಜೀವನವಲ್ಲಿ ಅಳಿಸ್ಕೊಂಡು ಜೀವಿಸೋ ಭಾಗ್ಯವನ್ನು ದಯಪಾಲಿಸಂತೇಳಿ ಬೇಡ್ತಾ ಈ ಚಿಕ್ಕ ಪ್ರಾರ್ಥನೆ ತಂದೆ ನಮ್ಮ ಲೋಕರಕ್ಷಕನಾದ ನಿನ್ನ ಮುದ್ದು ಮಗನಾದ ಪ್ರಭು ಯೇಸು ಕ್ರಿಸ್ತವರ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆಯಪ್ಪ ತಂದೆ. ಆಮೆನ್.